ಇನ್ನು ಮಹಾ ಕುಂಭಮೇಳಕ್ಕೆ ಬರುವ ಕೋಟ್ಯಾಂತರ ಭಕ್ತರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಉತ್ತರ ಪ್ರದೇಶ ಸರ್ಕಾರ ಎಲ್ಲ ತಯಾರಿ ನಡೆಸಿದೆ. ತ್ರಿವೇಣಿ ಸಂಗಮದಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಹಿಂದುತ್ವದ ಸರ್ಕಾರ ಇರೋ ಕಾರಣಕ್ಕಾಗಿ ಭಾಳ ಅಭೂತಪೂರ್ವವಾದಂತಹ 144 ವರ್ಷಗಳಿಗೊಮ್ಮೆ ಬರುವಂತಹ ಈ ಪೂರ್ಣ ಕುಂಭ ಇದಕ್ಕಾಗಿ ಸ್ನಾನಕ್ಕಾಗಿ ಶಾಹಿ ಸ್ನಾನ ಅಂತ ಹೇಳ್ತೀವಿ. ಶಾಹಿ ಸ್ನಾನ ಅಂತಂದರೆ ಅದೊಂದು ರೀತಿಯಲ್ಲಿ ರಾಜಗಾಂಭೀರ್ಯದ ಸ್ನಾನ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, ಅದಕ್ಕೆ ಅದರದ್ದೇ ಆದ ಕೆಲವು ಐತಿಹ್ಯಗಳಿದೆ. ಎಲ್ಲ ದಿನಗಳಲ್ಲಿ ಅಲ್ಲ, ನಾಳೆ ಮತ್ತು ಮುಂದಿನ 4 ದಿನಗಳ ಬೇರೆ ಬೇರೆ ದಿನಾಂಕಗಳಂದು ಅದರಲ್ಲಿ ಸ್ನಾನ ಮಾಡಿದಾಗ ಪಾಪಗಳು ಸಂಪೂರ್ಣ ನಾಶವಾಗತ್ತೆ. ಹಿಂದೂ ಧರ್ಮದ ಪ್ರಕಾರ ಜನ್ಮವೆತ್ತಿ ಬರ್ತಾನೆ, ಅವನು ಯಾವುದಾದ್ರೂ ಕರ್ಮವನ್ನು ಮಾಡಿದರೆ ಆ ಕರ್ಮ ಸಂಪೂರ್ಣವಾಗಿ ತೊಲಗುವ ತನಕ ಆತ ಭೂಮಿಯಲ್ಲಿ ಮತ್ತೆ 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 ಹುಟ್ಟಿ ಬರಬೇಕು ಅಂತ. ಎಲ್ಲ ಕರ್ಮಗಳನ್ನು ತೊಳೆದ ನಂತರ ಆತ ಭಗವಂತನ ಜೊತೆ ಲೀನವಾಗ್ತಾನೆ ಅಂತ. ಎಷ್ಟೋ ಕರ್ಮಗಳನ್ನು ತೊಳೆಯೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ನಾವು ಯಾರಿಗಾದರೂ ಅಪಕಾರ ಮಾಡಿದರೆ ಇನ್ನೊಂದು 4 ಜನರಿಗೆ ಉಪಕಾರ ಮಾಡಬೇಕು, ಆಗ ಆ ಕರ್ಮ ತೊಳೆಯುತ್ತೆ. ಆದರೆ ಅಂಥದ್ದು ಎಷ್ಟಿದೆ, ಎಷ್ಟೊಂದು ಕರ್ಮಗಳನ್ನು, ಎಷ್ಟೊಂದು ತಪ್ಪುಗಳನ್ನು ಮಾಡಿರ್ತೀವಿ. ಆದರೆ ಇಂಥ ಸಂದರ್ಭಗಳಲ್ಲಿ ಆ ಸ್ನಾನವನ್ನು ಮಾಡೋದ್ರಿಂದ ಬೇರೆಲ್ಲ ರೀತಿಯಲ್ಲಿ ಕರ್ಮ ತೊಳೆಯೋದಿದೆಯಲ್ಲ, ಇಲ್ಲಿ ತೊಳೆದೋಗ್ಬಿಡ್ತದೆ. ಭಾಳ ಹತ್ತಿರವಾಗ್ತೀವಿ ಭಗವಂತನಿಗೆ. ನಂತರ ಯಾವುದೇ ಪುನರ್ಜನ್ಮ ಇರೋದಿಲ್ಲ. ಇದು ಲೆಕ್ಕಾಚಾರ ಅಥವಾ ಇದು ಒಂದು ನಂಬಿಕೆ. ಬನ್ನಿ, ಇದರ ಬಗ್ಗೆ ರಂಜಿತ್ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ರಂಜಿತ್, ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದೀರಿ. ನಿನ್ನೆ ನೋಡಿದ ಜನಸಾಗರಕ್ಕೂ ಇವತ್ತು ನೋಡಿದ ಜನಸಾಗರಕ್ಕೂ, ಯಾಕಂದರೆ ನಾಳೆ ಶಾಹಿ ಸ್ನಾನ ಶುರುವಾಗುತ್ತೆ. ಹೇಗಿದೆ ನಿಮ್ಮ ಒಂದು ಅಂದಾಜು ಪ್ರಕಾರ, ಯಾವ ರೀತಿ ಕಂಡು ಬರ್ತಾ ಇದೆ ವಾತಾವರಣ? ಜಯಪ್ರಕಾಶ್ ಶೆಟ್ರೆ, ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ನೀವು ಮಾತಾಡ್ತಾ ಇದೇ ಸ್ಥಳದಲ್ಲಿ ನಾನು ಕೆಳಗಡೆ ನಿಂತ್ಕೊಂಡಿದ್ದೆ ಜಯಪ್ರಕಾಶ್ ಶೆಟ್ರೆ. ನೋಡಿ, ಈಗಲೂ ಕೂಡ ನೋಡಿ ಜಯಪ್ರಕಾಶ್ ಶೆಟ್ರೆ, ನಾಳೆ ಬೆಳಿಗ್ಗೆ 3 ಗಂಟೆಗೆ ಶಾಹಿ ಸ್ನಾನ ಮಾಡೋದಕ್ಕೆ ಪುಷ್ಯ ಮಾಸದಲ್ಲಿ ಶಾಹಿ ಸ್ನಾನ ಬೆಳಿಗ್ಗೆ 3 ಗಂಟೆಗೆ ನಾಗ ಸಾಧುಗಳು ಸೇರಿದಂತೆ ಜುನ್ನಾಗಳು ಸೇರಿದಂತೆ ಸುಮಾರು 13 ಅಖಾಡಗಳ ಸಾಧು ಸಂತರ ಸ್ನಾನದ ನಂತರ ಸಾರ್ವಜನಿಕರ ಸ್ನಾನಕ್ಕೆ ಏನು ಅವಕಾಶ ಮಾಡಿಕೊಡ್ತಾರೆ. ಇದಕ್ಕೆ ಇವತ್ತಿಡೀ ರಾತ್ರಿ ಇಷ್ಟೊತ್ತಾಗಿದೆ. ಇನ್ನು ಬೆಳಿಗ್ಗೆ 3 ಗಂಟೆವರೆಗೂ ಕೂಡ ಇದೇ ರೀತಿಯ ಜನರ ಫ್ಲೋಟಿಂಗ್ ಇರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇಲ್ಲಿವರೆಗೂ ಕೂಡ ಸರಿಸುಮಾರು ಒಂದು 2 ಕೋಟಿ ಜನ ಬಂದು ಹೋಗಿರ್ಬೋದು. ಬೆಳಿಗ್ಗೆ ನಾನು ತೋರಿಸ್ತಾ ಇದ್ದೆ ಜಯಪ್ರಕಾಶ್ ಶೆಟ್ರೆ ಕೆಳಗಡೆ ನಿಂತ್ಕೊಂಡು, ಆಗ ಜನ ಬರ್ತಾ ಇದ್ರು ಹೊರತು ಹೋಗುವವ್ರು ಯಾರೂ ಕೂಡ ಇರಲಿಲ್ಲ. ಈಗ ಬಂದವರು ಹೆಚ್ಚಿನವರು ಮುಗಿಸ್ಕೊಂಡು ಹೋಗುವವರು ಬೆಳಿಗ್ಗೆ ಬಂದು ಸ್ನಾನ ಮಾಡಿ ಮಹಾಕುಂಭದ ಇವತ್ತಿನ ಮೊದಲ ದಿನದಲ್ಲಿ ಸ್ನಾನ ಮಾಡಿ ವಾಪಸ್ ಹೋಗೋರಿದ್ದಾರೆ. ಬೆಳಿಗ್ಗೆ ಬರೋರು ಮಾತ್ರ ಇದ್ರು. ಹಾಗಾಗಿ ಇನ್ನೂ ಕ್ರೌಡ್ ಇತ್ತು. ಈಗ ಸಂಜೆ ಹೊತ್ತು ಈಗ ಸ್ವಲ್ಪ ಕ್ರೌಡ್ ಕಮ್ಮಿ ಆಗಿದೆ. ಆದರೆ ಇನ್ನೂ ಕೂಡ ಜನ ಸೇರುವಂಥ ಅಥವಾ ಜನ ಇನ್ನಷ್ಟು ಬರುವಂಥ ಸಾಧ್ಯತೆಗಳು ಖಂಡಿತವಾಗ್ಲೂ ಕೂಡ ಇದೆ. ಜಯಪ್ರಕಾಶ್ ಶೆಟ್ರೆ, ನಾಳಿನ ದಿನ ಶಾಹಿ ಸ್ನಾನ ನೀವು ಬಹಳ ಅಲ್ಲಿ ಅರ್ಥಪೂರ್ಣವಾಗಿ ಹೇಳ್ತಾ ಇದ್ರಿ, ಮತ್ತು ಶಾಹಿ ಸ್ನಾನ ಎಷ್ಟು ಮಹತ್ವ ಅನ್ನೋದನ್ನು ಹೇಳ್ತಾ ಇದ್ರಿ. ನೋಡಿ, ಈ ಪುಷ್ಯ ಮಾಸದ ಸಮಯದಲ್ಲಿ ಈ ಶಾಹಿ ಸ್ನಾನ ಅನ್ನೋದು ಬಹಳ ಪಾವಿತ್ರ್ಯವಾದಂಥ ಸ್ನಾನ. ಈ ಸಮಯದಲ್ಲಿ ಸ್ನಾನ ಮಾಡಿದ್ರೆ ಅಂದರೆ ನಾಳೆ ಬೆಳಿಗ್ಗೆ ಆ ಅಮೃತ ಗಳಿಗೆಯಲ್ಲಿ ಸ್ನಾನ ಮಾಡಿದ್ದೆ ಆದರೆ ನಮ್ಮ 7 ಜನ್ಮಗಳ ಪಾಪ ಕರ್ಮಗಳೆಲ್ಲವೂ ಕೂಡ ತೊಳೆದು ಹೋಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ಅದಕ್ಕಾಗಿ ಜನ ರಾತ್ರಿಯೆಲ್ಲ ಈ ಮೈ ನಡುಗಿಸುವಂಥ ಚಳಿಯಲ್ಲೇ ಈಗ ಬಂದು ಗಂಗೆಯ ತಟದಲ್ಲಿ, ಯಮುನೆಯ ತಟದಲ್ಲಿ, ಸಂಗಮದ ತಟದಲ್ಲಿ ಮಲಗಿ ಬೆಳಿಗ್ಗೆ 3 ಗಂಟೆ ಸುಮಾರಿಗೆ ಶಾಹಿ ಸ್ನಾನ ಮಾಡ್ತಾರೆ. ಅದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡಲಾಗಿದೆ. ಈ ಹೊತ್ತಿನ ದೃಶ್ಯವನ್ನೇ ಏನೀಗ ನೀವು ಪ್ರಯಾಗ್ರಾಜ್ ನೋಡ್ತಾ ಇದ್ದೀರಲ್ಲ, ಕಲರ್ಫುಲ್ ಮಿಂಚುತ್ತಾ ಇರುವಂಥ ಪ್ರಯಾಗ್ರಾಜ ಇದು, ಹೊಳಿತಾ ಇರುವಂಥ ಪ್ರಯಾಗ್ರಾಜ ಇದು. ಭಾರತದ ಒಂದು ಬರುವ ಕಾಲ ಇದು, ಐತಿಹಾಸಿಕ ದಿನ ಇದು. ಈ ಮಹಾ ಕುಂಭಮೇಳದ ಈ ದಿನ ಇದೆಯಲ್ಲ, ಐತಿಹಾಸಿಕ ದಿನ, ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ದಿನ. ನಮ್ಮ ಆಧ್ಯಾತ್ಮಿಕತೆಯ ವಿಚಾರಗಳನ್ನು ವಿಶ್ವಕ್ಕೆ ತಿಳಿಸುವಂತಹ ಮಹಾಕುಂಭದ ಆ ಮಹೋನ್ನತ ಅಮೃತ ಗಳಿಗೆಯ ಕಾಲಘಟ್ಟದಲ್ಲಿ ನಾವಿದ್ದೀವಿ ಜಯಪ್ರಕಾಶ್ ಶೆಟ್ರೆ. ಓಕೆಮ್ಮ, ಥ್ಯಾಂಕ್ ಯು. ಕಾರ್ಯಕ್ರಮ ಮುಗಿಸುವಂಥ ಟೈಮ್ ಈಗ. ನಿರಂತರವಾಗಿ ನನ್ನ ಕಲೀಗ್ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ, ನಿರಂತರವಾಗಿ ಕೊಡ್ತಾ ಇರ್ತಾರೆ. ಓಕೆ, ನೋಡಿ, ತ್ರಿವೇಣಿ ಸಂಗಮದಲ್ಲಿ ಭಕ್ತರ ಪುಣ್ಯ ಸ್ನಾನ ನಾಳೆಯಿಂದ ಶುರುವಾಗುತ್ತೆ. ಭಾಳ ಮುಖ್ಯವಾಗಿ ಕೆಲವರು ಬಂದು ಹೋಗ್ತಾ ಇದ್ದಾರೆ, ಕೆಲವರು ನಾಳೆ ಬೆಳಗ್ಗೆ ಕಾಯ್ತಾ ಇರ್ತಾರೆ. ಮೊದಲು ನಾಗ ಸಾಧುಗಳು ಆ ಸ್ನಾನವನ್ನು ಮಾಡ್ತಾರೆ. ಇಲ್ಲಿ ಮತ್ತೊಂದಿದೆ, ಅಘೋರಿಗಳು ಬರೋದಿಲ್ವಂತೆ.
ಕೆಲವರೆಲ್ಲ ಬಂದಿರ್ತಾರೆ, ಅದು ಬೇರೆ ವಿಚಾರ. ಅಗೋರಿಗಳು ಸಾಧಾರಣವಾಗಿ ಬರೋದಿಲ್ಲ, ಅಗೋರಿಗಳಿಗೆ ನೀರು ಆಗೋದಿಲ್ಲ, ಹಂಗೆಲ್ಲ ಇದೆ. ಅದು ಬೇರೆ ಬೇರೆ ಅವರ ಪ್ರಕಾರಗಳು. ಭಾಳ ಮುಖ್ಯವಾಗಿ ಶಂಕರಾಚಾರ್ಯರು ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಈ ನಾಗ ಸಾಧುಗಳ ಅಖಾಡವನ್ನು ನಿರ್ಮಾಣ ಮಾಡಿದರು ಅಂತೇಳಿ. ವೈಷ್ಣವ ಅಖಾಡ, ಶೈವ ಅಖಾಡ, ಸಿಖ್ ಅಖಾಡ ಕೂಡ ಇದೆ, ಅದು ವಿಶೇಷತೆ ನೋಡಿ. ಇನ್ನು ಮಹಾ ಕುಂಭಮೇಳಕ್ಕೆ ಬರುವ ಕೋಟ್ಯಾಂತರ ಭಕ್ತರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಉತ್ತರ ಪ್ರದೇಶ ಸರ್ಕಾರ ಎಲ್ಲ ತಯಾರಿ ನಡೆಸಿದೆ. ತ್ರಿವೇಣಿ ಸಂಗಮದಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಹಿಂದುತ್ವದ ಸರ್ಕಾರ ಇರೋ ಕಾರಣಕ್ಕಾಗಿ ಭಾಳ ಅಭೂತಪೂರ್ವವಾದಂತಹ 144 ವರ್ಷಗಳಿಗೊಮ್ಮೆ ಬರುವಂತಹ ಈ ಪೂರ್ಣ ಕುಂಭ, ಇದಕ್ಕಾಗಿ ಸ್ನಾನಕ್ಕಾಗಿ ಶಾಹಿ ಸ್ನಾನ ಅಂತ ಹೇಳ್ತೀವಿ. ಶಾಹಿ ಸ್ನಾನ ಅಂತಂದರೆ ಅದೊಂದು ರೀತಿಯಲ್ಲಿ ರಾಜಗಾಂಭೀರ್ಯದ ಸ್ನಾನ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, ಅದಕ್ಕೆ ಅದರದ್ದೇ ಆದ ಕೆಲವು ಐತಿಹ್ಯಗಳಿದೆ. ಎಲ್ಲ ದಿನಗಳಲ್ಲಿ ಅಲ್ಲ, ನಾಳೆ ಮತ್ತು ಮುಂದಿನ 4 ದಿನಗಳ ಬೇರೆ ಬೇರೆ ದಿನಾಂಕಗಳಂದು ಅದರಲ್ಲಿ ಸ್ನಾನ ಮಾಡಿದಾಗ ಪಾಪಗಳು ಸಂಪೂರ್ಣ ನಾಶವಾಗತ್ತೆ. ಹಿಂದೂ ಧರ್ಮದ ಪ್ರಕಾರ ಜನ್ಮವೆತ್ತಿ ಬರ್ತಾನೆ, ಅವನು ಯಾವುದಾದ್ರೂ ಕರ್ಮವನ್ನು ಮಾಡಿದರೆ ಆ ಕರ್ಮ ಸಂಪೂರ್ಣವಾಗಿ ತೊಲಗುವ ತನಕ ಆತ ಭೂಮಿಯಲ್ಲಿ ಮತ್ತೆ 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 ಹುಟ್ಟಿ ಬರಬೇಕು ಅಂತ. ಎಲ್ಲ ಕರ್ಮಗಳನ್ನು ತೊಳೆದ ನಂತರ ಆತ ಭಗವಂತನ ಜೊತೆ ಲೀನವಾಗ್ತಾನೆ ಅಂತ. ಎಷ್ಟೋ ಕರ್ಮಗಳನ್ನು ತೊಳೆಯೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ನಾವು ಯಾರಿಗಾದರೂ ಅಪಕಾರ ಮಾಡಿದರೆ ಇನ್ನೊಂದು 4 ಜನರಿಗೆ ಉಪಕಾರ ಮಾಡಬೇಕು, ಆಗ ಆ ಕರ್ಮ ತೊಳೆಯುತ್ತೆ. ಆದರೆ ಅಂಥದ್ದು ಎಷ್ಟಿದೆ, ಎಷ್ಟೊಂದು ಕರ್ಮಗಳನ್ನು, ಎಷ್ಟೊಂದು ತಪ್ಪುಗಳನ್ನು ಮಾಡಿರ್ತೀವಿ. ಆದರೆ ಇಂಥ ಸಂದರ್ಭಗಳಲ್ಲಿ ಆ ಸ್ನಾನವನ್ನು ಮಾಡೋದ್ರಿಂದ ಬೇರೆಲ್ಲ ರೀತಿಯಲ್ಲಿ ಕರ್ಮ ತೊಳೆಯೋದಿದೆಯಲ್ಲ, ಇಲ್ಲಿ ತೊಳೆದೋಗ್ಬಿಡ್ತದೆ. ಭಾಳ ಹತ್ತಿರವಾಗ್ತೀವಿ ಭಗವಂತನಿಗೆ. ನಂತರ ಯಾವುದೇ ಪುನರ್ಜನ್ಮ ಇರೋದಿಲ್ಲ. ಇದು ಲೆಕ್ಕಾಚಾರ, ಅಥವಾ ಇದು ಒಂದು ನಂಬಿಕೆ. ಬನ್ನಿ, ಇದರ ಬಗ್ಗೆ ರಂಜಿತ್ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ರಂಜಿತ್, ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದೀರಿ. ನಿನ್ನೆ ನೋಡಿದ ಜನಸಾಗರಕ್ಕೂ ಇವತ್ತು ನೋಡಿದ ಜನಸಾಗರಕ್ಕೂ, ಯಾಕಂದರೆ ನಾಳೆ ಶಾಹಿ ಸ್ನಾನ ಶುರುವಾಗುತ್ತೆ. ಹೇಗಿದೆ ನಿಮ್ಮ ಒಂದು ಅಂದಾಜು ಪ್ರಕಾರ, ಯಾವ ರೀತಿ ಕಂಡು ಬರ್ತಾ ಇದೆ ವಾತಾವರಣ? ಜಯಪ್ರಕಾಶ್ ಶೆಟ್ರೆ, ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ನೀವು ಮಾತಾಡ್ತಾ ಇದೇ ಸ್ಥಳದಲ್ಲಿ ನಾನು ಕೆಳಗಡೆ ನಿಂತ್ಕೊಂಡಿದ್ದೆ ಜಯಪ್ರಕಾಶ್ ಶೆಟ್ರೆ. ನೋಡಿ, ಈಗಲೂ ಕೂಡ ನೋಡಿ ಜಯಪ್ರಕಾಶ್ ಶೆಟ್ರೆ, ನಾಳೆ ಬೆಳಿಗ್ಗೆ 3 ಗಂಟೆಗೆ ಶಾಹಿ ಸ್ನಾನ ಮಾಡೋದಕ್ಕೆ ಪುಷ್ಯ ಮಾಸದಲ್ಲಿ ಶಾಹಿ ಸ್ನಾನ ಬೆಳಿಗ್ಗೆ 3 ಗಂಟೆಗೆ ನಾಗ ಸಾಧುಗಳು ಸೇರಿದಂತೆ, ಜುನ್ನಾಗಳು ಸೇರಿದಂತೆ ಸುಮಾರು 13 ಅಖಾಡಗಳ ಸಾಧು ಸಂತರ ಸ್ನಾನದ ನಂತರ ಸಾರ್ವಜನಿಕರ ಸ್ನಾನಕ್ಕೆ ಏನು ಅವಕಾಶ ಮಾಡಿಕೊಡ್ತಾರೆ. ಇದಕ್ಕೆ ಇವತ್ತಿಡೀ ರಾತ್ರಿ ಇಷ್ಟೊತ್ತಾಗಿದೆ, ಇನ್ನು ಬೆಳಿಗ್ಗೆ 3 ಗಂಟೆವರೆಗೂ ಕೂಡ ಇದೇ ರೀತಿಯ ಜನರ ಫ್ಲೋಟಿಂಗ್ ಇರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇಲ್ಲಿವರೆಗೂ ಕೂಡ ಸರಿಸುಮಾರು ಒಂದು 2 ಕೋಟಿ ಜನ ಬಂದು ಹೋಗಿರ್ಬೋದು. ಬೆಳಿಗ್ಗೆ ನಾನು ತೋರಿಸ್ತಾ ಇದ್ದೆ ಜಯಪ್ರಕಾಶ್ ಶೆಟ್ರೆ ಕೆಳಗಡೆ ನಿಂತ್ಕೊಂಡು, ಆಗ ಜನ ಬರ್ತಾ ಇದ್ರು ಹೊರತು ಹೋಗುವವ್ರು ಯಾರೂ ಕೂಡ ಇರಲಿಲ್ಲ. ಈಗ ಬಂದವರು ಹೆಚ್ಚಿನವರು ಮುಗಿಸ್ಕೊಂಡು ಹೋಗುವವರು ಬೆಳಿಗ್ಗೆ ಬಂದು ಸ್ನಾನ ಮಾಡಿ ಮಹಾಕುಂಭದ ಇವತ್ತಿನ ಮೊದಲ ದಿನದಲ್ಲಿ ಸ್ನಾನ ಮಾಡಿ ವಾಪಸ್ ಹೋಗೋರಿದ್ದಾರೆ. ಬೆಳಿಗ್ಗೆ ಬರೋರು ಮಾತ್ರ ಇದ್ರು, ಹಾಗಾಗಿ ಇನ್ನೂ ಕ್ರೌಡ್ ಇತ್ತು. ಈಗ ಸಂಜೆ ಹೊತ್ತು ಈಗ ಸ್ವಲ್ಪ ಕ್ರೌಡ್ ಕಮ್ಮಿ ಆಗಿದೆ, ಆದರೆ ಇನ್ನೂ ಕೂಡ ಜನ ಸೇರುವಂಥ ಅಥವಾ ಜನ ಇನ್ನಷ್ಟು ಬರುವಂಥ ಸಾಧ್ಯತೆಗಳು ಖಂಡಿತವಾಗ್ಲೂ ಕೂಡ ಇದೆ. ಜಯಪ್ರಕಾಶ್ ಶೆಟ್ರೆ, ನಾಳಿನ ದಿನ ಶಾಹಿ ಸ್ನಾನ ನೀವು ಬಹಳ ಅಲ್ಲಿ ಅರ್ಥಪೂರ್ಣವಾಗಿ ಹೇಳ್ತಾ ಇದ್ರಿ, ಮತ್ತು ಶಾಹಿ ಸ್ನಾನ ಎಷ್ಟು ಮಹತ್ವ ಅನ್ನೋದನ್ನು ಹೇಳ್ತಾ ಇದ್ರಿ. ನೋಡಿ, ಈ ಪುಷ್ಯ ಮಾಸದ ಸಮಯದಲ್ಲಿ ಈ ಶಾಹಿ ಸ್ನಾನ ಅನ್ನೋದು ಬಹಳ ಪಾವಿತ್ರ್ಯವಾದಂಥ ಸ್ನಾನ. ಈ ಸಮಯದಲ್ಲಿ ಸ್ನಾನ ಮಾಡಿದ್ರೆ, ಅಂದರೆ ನಾಳೆ ಬೆಳಿಗ್ಗೆ ಆ ಅಮೃತ ಗಳಿಗೆಯಲ್ಲಿ ಸ್ನಾನ ಮಾಡಿದ್ದೆ ಆದರೆ ನಮ್ಮ 7 ಜನ್ಮಗಳ ಪಾಪ ಕರ್ಮಗಳೆಲ್ಲವೂ ಕೂಡ ತೊಳೆದು ಹೋಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ಅದಕ್ಕಾಗಿ ಜನ ರಾತ್ರಿಯೆಲ್ಲ ಈ ಮೈ ನಡುಗಿಸುವಂಥ ಚಳಿಯಲ್ಲೇ ಈಗ ಬಂದು ಗಂಗೆಯ ತಟದಲ್ಲಿ, ಯಮುನೆಯ ತಟದಲ್ಲಿ, ಸಂಗಮದ ತಟದಲ್ಲಿ ಮಲಗ್ತಾರೆ. ಮಲಗಿ ಬೆಳಿಗ್ಗೆ 3 ಗಂಟೆ ಸುಮಾರಿಗೆ ಶಾಹಿ ಸ್ನಾನ ಮಾಡ್ತಾರೆ. ಅದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡಲಾಗಿದೆ. ಈ ಹೊತ್ತಿನ ದೃಶ್ಯವನ್ನೇ ಏನೀಗ ನೀವು ಪ್ರಯಾಗ್ರಾಜ್ ನೋಡ್ತಾ ಇದ್ದೀರಲ್ಲ, ಕಲರ್ಫುಲ್ ಮಿಂಚುತ್ತಾ ಇರುವಂಥ ಪ್ರಯಾಗ್ರಾಜ ಇದು, ಹೊಳಿತಾ ಇರುವಂಥ ಪ್ರಯಾಗ್ರಾಜ ಇದು. ಭಾರತದ ಒಂದು ಬರುವ ಕಾಲ ಇದು, ಐತಿಹಾಸಿಕ ದಿನ ಇದು. ಈ ಮಹಾ ಕುಂಭಮೇಳದ ಈ ದಿನ ಇದೆಯಲ್ಲ, ಐತಿಹಾಸಿಕ ದಿನ.
ವಿಶ್ವಕ್ಕೆ ಒಂದು ಸಂದೇಶವನ್ನ ಕೊಡುವಂಥ ದಿನ, ನಮ್ಮ ಆಧ್ಯಾತ್ಮಿಕತೆಯ ವಿಚಾರಗಳನ್ನು ವಿಶ್ವಕ್ಕೆ ತಿಳಿಸುವಂತಹ ಮಹಾಕುಂಭದ ಆ ಮಹೋನ್ನತ ಅಮೃತ ಗಳಿಗೆಯ ಕಾಲಘಟ್ಟದಲ್ಲಿ ನಾವಿದ್ದೀವಿ ಜಯಪ್ರಕಾಶ್ ಶೆಟ್ರೆ. ಓಕೆ ಅಮ್ಮ, ಥ್ಯಾಂಕ್ ಯು. ಕಾರ್ಯಕ್ರಮ ಮುಗಿಸುವಂಥ ಟೈಮ್ ಈಗ. ನಿರಂತರವಾಗಿ ನನ್ನ ಕಲೀಗ್ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ, ನಿರಂತರವಾಗಿ ಕೊಡ್ತಾ ಇರ್ತಾರೆ. ಓಕೆ ನೋಡಿ, ತ್ರಿವೇಣಿ ಸಂಗಮದಲ್ಲಿ ಭಕ್ತರ ಪುಣ್ಯ ಸ್ನಾನ ನಾಳೆಯಿಂದ ಶುರುವಾಗುತ್ತೆ. ಭಾಳ ಮುಖ್ಯವಾಗಿ ಕೆಲವರು ಬಂದು ಹೋಗ್ತಾ ಇದ್ದಾರೆ, ಕೆಲವರು ನಾಳೆ ಬೆಳಗ್ಗೆ ಕಾಯ್ತಾ ಇರ್ತಾರೆ. ಮೊದಲು ನಾಗಾ ಸಾಧುಗಳು ಆ ಸ್ನಾನವನ್ನು ಮಾಡ್ತಾರೆ. ಇಲ್ಲಿ ಮತ್ತೊಂದಿದೆ, ಅಘೋರಿಗಳು ಬರೋದಿಲ್ವಂತೆ. ಕೆಲವರೆಲ್ಲ ಬಂದಿರ್ತಾರೆ, ಅದು ಬೇರೆ ವಿಚಾರ. ಅಘೋರಿಗಳು ಸಾಧಾರಣವಾಗಿ ಬರೋದಿಲ್ಲ, ಅಘೋರಿಗಳಿಗೆ ನೀರು ಆಗೋದಿಲ್ಲ, ಹಂಗೆಲ್ಲ ಇದೆ. ಅದು ಬೇರೆ ಬೇರೆ ಅವರ ಪ್ರಕಾರಗಳು. ಭಾಳ ಮುಖ್ಯವಾಗಿ ಶಂಕರಾಚಾರ್ಯರು ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಈ ನಾಗಾ ಸಾಧುಗಳ ಅಖಾಡವನ್ನು ನಿರ್ಮಾಣ ಮಾಡಿದರು ಅಂತೇಳಿ. ವೈಷ್ಣವ ಅಖಾಡ, ಶೈವ ಅಖಾಡ, ಸಿಖ್ ಅಖಾಡ ಕೂಡ ಇದೆ. ಅದು ವಿಶೇಷತೆ ನೋಡಿ. ಇನ್ನು ಮಹಾ ಕುಂಭಮೇಳಕ್ಕೆ ಬರುವ ಕೋಟ್ಯಾಂತರ ಭಕ್ತರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಉತ್ತರ ಪ್ರದೇಶ ಸರ್ಕಾರ ಎಲ್ಲ ತಯಾರಿ ನಡೆಸಿದೆ. ತ್ರಿವೇಣಿ ಸಂಗಮದಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಹಿಂದುತ್ವದ ಸರ್ಕಾರ ಇರೋ ಕಾರಣಕ್ಕಾಗಿ ಭಾಳ ಅಭೂತಪೂರ್ವವಾದಂತಹ 144 ವರ್ಷಗಳಿಗೊಮ್ಮೆ ಬರುವಂತಹ ಈ ಪೂರ್ಣ ಕುಂಭ, ಇದಕ್ಕಾಗಿ ಸ್ನಾನಕ್ಕಾಗಿ ಶಾಹಿ ಸ್ನಾನ ಅಂತ ಹೇಳ್ತೀವಿ. ಶಾಹಿ ಸ್ನಾನ ಅಂತಂದರೆ ಅದೊಂದು ರೀತಿಯಲ್ಲಿ ರಾಜಗಾಂಭೀರ್ಯದ ಸ್ನಾನ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, ಅದಕ್ಕೆ ಅದರದ್ದೇ ಆದ ಕೆಲವು ಐತಿಹ್ಯಗಳಿದೆ. ಎಲ್ಲ ದಿನಗಳಲ್ಲಿ ಅಲ್ಲ, ನಾಳೆ ಮತ್ತು ಮುಂದಿನ 4 ದಿನಗಳ ಬೇರೆ ಬೇರೆ ದಿನಾಂಕಗಳಂದು ಅದರಲ್ಲಿ ಸ್ನಾನ ಮಾಡಿದಾಗ ಪಾಪಗಳು ಸಂಪೂರ್ಣ ನಾಶವಾಗತ್ತೆ. ಹಿಂದೂ ಧರ್ಮದ ಪ್ರಕಾರ ಜನ್ಮವೆತ್ತಿ ಬರ್ತಾನೆ, ಅವನು ಯಾವುದಾದ್ರೂ ಕರ್ಮವನ್ನು ಮಾಡಿದರೆ ಆ ಕರ್ಮ ಸಂಪೂರ್ಣವಾಗಿ ತೊಲಗುವ ತನಕ ಆತ ಭೂಮಿಯಲ್ಲಿ ಮತ್ತೆ 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 ಹುಟ್ಟಿ ಬರಬೇಕು ಅಂತ. ಎಲ್ಲ ಕರ್ಮಗಳನ್ನು ತೊಳೆದ ನಂತರ ಆತ ಭಗವಂತನ ಜೊತೆ ಲೀನವಾಗ್ತಾನೆ ಅಂತ. ಎಷ್ಟೋ ಕರ್ಮಗಳನ್ನು ತೊಳೆಯೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ನಾವು ಯಾರಿಗಾದರೂ ಅಪಕಾರ ಮಾಡಿದರೆ ಇನ್ನೊಂದು 4 ಜನರಿಗೆ ಉಪಕಾರ ಮಾಡಬೇಕು, ಆಗ ಆ ಕರ್ಮ ತೊಳೆಯುತ್ತೆ. ಆದರೆ ಅಂಥದ್ದು ಎಷ್ಟಿದೆ, ಎಷ್ಟೊಂದು ಕರ್ಮಗಳನ್ನು, ಎಷ್ಟೊಂದು ತಪ್ಪುಗಳನ್ನು ಮಾಡಿರ್ತೀವಿ. ಆದರೆ ಇಂಥ ಸಂದರ್ಭಗಳಲ್ಲಿ ಆ ಸ್ನಾನವನ್ನು ಮಾಡೋದ್ರಿಂದ ಬೇರೆಲ್ಲ ರೀತಿಯಲ್ಲಿ ಕರ್ಮ ತೊಳೆಯೋದಿದೆಯಲ್ಲ, ಇಲ್ಲಿ ತೊಳೆದೋಗ್ಬಿಡ್ತದೆ. ಭಾಳ ಹತ್ತಿರವಾಗ್ತೀವಿ ಭಗವಂತನಿಗೆ. ನಂತರ ಯಾವುದೇ ಪುನರ್ಜನ್ಮ ಇರೋದಿಲ್ಲ. ಇದು ಲೆಕ್ಕಾಚಾರ, ಅಥವಾ ಇದು ಒಂದು ನಂಬಿಕೆ. ಬನ್ನಿ, ಇದರ ಬಗ್ಗೆ ರಂಜಿತ್ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ರಂಜಿತ್, ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದೀರಿ. ನಿನ್ನೆ ನೋಡಿದ ಜನಸಾಗರಕ್ಕೂ ಇವತ್ತು ನೋಡಿದ ಜನಸಾಗರಕ್ಕೂ, ಯಾಕಂದರೆ ನಾಳೆ ಶಾಹಿ ಸ್ನಾನ ಶುರುವಾಗುತ್ತೆ. ಹೇಗಿದೆ ನಿಮ್ಮ ಒಂದು ಅಂದಾಜು ಪ್ರಕಾರ, ಯಾವ ರೀತಿ ಕಂಡು ಬರ್ತಾ ಇದೆ ವಾತಾವರಣ? ಜಯಪ್ರಕಾಶ್ ಶೆಟ್ರೆ, ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ನೀವು ಮಾತಾಡ್ತಾ ಇದೇ ಸ್ಥಳದಲ್ಲಿ ನಾನು ಕೆಳಗಡೆ ನಿಂತ್ಕೊಂಡಿದ್ದೆ ಜಯಪ್ರಕಾಶ್ ಶೆಟ್ರೆ. ನೋಡಿ, ಈಗಲೂ ಕೂಡ ನೋಡಿ ಜಯಪ್ರಕಾಶ್ ಶೆಟ್ರೆ, ನಾಳೆ ಬೆಳಿಗ್ಗೆ 3 ಗಂಟೆಗೆ ಶಾಹಿ ಸ್ನಾನ ಮಾಡೋದಕ್ಕೆ ಪುಷ್ಯ ಮಾಸದಲ್ಲಿ ಶಾಹಿ ಸ್ನಾನ ಬೆಳಿಗ್ಗೆ 3 ಗಂಟೆಗೆ ನಾಗ ಸಾಧುಗಳು ಸೇರಿದಂತೆ, ಜುನ್ನಾಗಳು ಸೇರಿದಂತೆ ಸುಮಾರು 13 ಅಖಾಡಗಳ ಸಾಧು ಸಂತರ ಸ್ನಾನದ ನಂತರ ಸಾರ್ವಜನಿಕರ ಸ್ನಾನಕ್ಕೆ ಏನು ಅವಕಾಶ ಮಾಡಿಕೊಡ್ತಾರೆ. ಇದಕ್ಕೆ ಇವತ್ತಿಡೀ ರಾತ್ರಿ ಇಷ್ಟೊತ್ತಾಗಿದೆ, ಇನ್ನು ಬೆಳಿಗ್ಗೆ 3 ಗಂಟೆವರೆಗೂ ಕೂಡ ಇದೇ ರೀತಿಯ ಜನರ ಫ್ಲೋಟಿಂಗ್ ಇರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇಲ್ಲಿವರೆಗೂ ಕೂಡ ಸರಿಸುಮಾರು ಒಂದು 2 ಕೋಟಿ ಜನ ಬಂದು ಹೋಗಿರ್ಬೋದು. ಬೆಳಿಗ್ಗೆ ನಾನು ತೋರಿಸ್ತಾ ಇದ್ದೆ ಜಯಪ್ರಕಾಶ್ ಶೆಟ್ರೆ ಕೆಳಗಡೆ ನಿಂತ್ಕೊಂಡು, ಆಗ ಜನ ಬರ್ತಾ ಇದ್ರು ಹೊರತು ಹೋಗುವವ್ರು ಯಾರೂ ಕೂಡ ಇರಲಿಲ್ಲ. ಈಗ ಬಂದವರು ಹೆಚ್ಚಿನವರು ಮುಗಿಸ್ಕೊಂಡು ಹೋಗುವವರು ಬೆಳಿಗ್ಗೆ ಬಂದು ಸ್ನಾನ ಮಾಡಿ ಮಹಾಕುಂಭದ ಇವತ್ತಿನ ಮೊದಲ ದಿನದಲ್ಲಿ ಸ್ನಾನ ಮಾಡಿ ವಾಪಸ್ ಹೋಗೋರಿದ್ದಾರೆ. ಬೆಳಿಗ್ಗೆ ಬರೋರು ಮಾತ್ರ ಇದ್ರು, ಹಾಗಾಗಿ ಇನ್ನೂ ಕ್ರೌಡ್ ಇತ್ತು. ಈಗ ಸಂಜೆ ಹೊತ್ತು ಈಗ ಸ್ವಲ್ಪ ಕ್ರೌಡ್ ಕಮ್ಮಿ ಆಗಿದೆ. ಆದರೆ ಇನ್ನೂ ಕೂಡ ಜನ ಸೇರುವಂಥ ಅಥವಾ ಜನ ಇನ್ನಷ್ಟು ಬರುವಂಥ ಸಾಧ್ಯತೆಗಳು
ಖಂಡಿತವಾಗ್ಲೂ ಕೂಡ ಇದೆ. ಜಯಪ್ರಕಾಶ್ ಶೆಟ್ಟರ್, ನಾಳಿನ ದಿನ ಶಾಹಿ ಸ್ನಾನ ನೀವು ಬಹಳ ಅಲ್ಲಿ ಅರ್ಥಪೂರ್ಣವಾಗಿ ಹೇಳ್ತಾ ಇದ್ರಿ, ಮತ್ತು ಶಾಹಿ ಸ್ನಾನ ಎಷ್ಟು ಮಹತ್ವ ಅನ್ನೋದನ್ನು ಹೇಳ್ತಾ ಇದ್ರಿ. ನೋಡಿ, ಈ ಪುಷ್ಯ ಮಾಸದ ಸಮಯದಲ್ಲಿ ಈ ಶಾಹಿ ಸ್ನಾನ ಅನ್ನೋದು ಬಹಳ ಪಾವಿತ್ರ್ಯವಾದಂಥ ಸ್ನಾನ. ಈ ಸಮಯದಲ್ಲಿ ಸ್ನಾನ ಮಾಡಿದ್ರೆ ಅಂದರೆ ನಾಳೆ ಬೆಳಿಗ್ಗೆ ಆ ಅಮೃತ ಗಳಿಗೆಯಲ್ಲಿ ಸ್ನಾನ ಮಾಡಿದ್ದೆ ಆದರೆ ನಮ್ಮ 7 ಜನ್ಮಗಳ ಪಾಪ ಕರ್ಮಗಳೆಲ್ಲವೂ ಕೂಡ ತೊಳೆದು ಹೋಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ಅದಕ್ಕಾಗಿ ಜನ ರಾತ್ರಿಯೆಲ್ಲ ಈ ಮೈ ನಡುಗಿಸುವಂಥ ಚಳಿಯಲ್ಲೇ ಈಗ ಬಂದು ಆ ಗಂಗೆಯ ತಟದಲ್ಲಿ, ಯಮುನೆಯ ತಟದಲ್ಲಿ, ಸಂಗಮದ ತಟದಲ್ಲಿ ಮಲಗ್ತಾರೆ. ಮಲಗಿ ಬೆಳಿಗ್ಗೆ 3 ಗಂಟೆ ಸುಮಾರಿಗೆ ಶಾಹಿ ಸ್ನಾನ ಮಾಡ್ತಾರೆ. ಅದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡಲಾಗಿದೆ. ಈ ಹೊತ್ತಿನ ದೃಶ್ಯವನ್ನೇ ಏನೀಗ ನೀವು ಪ್ರಯಾಗ್ರಾಜ್ ನೋಡ್ತಾ ಇದ್ದೀರಲ್ಲ, ಕಲರ್ಫುಲ್ ಮಿಂಚುತ್ತಾ ಇರುವಂಥ ಪ್ರಯಾಗ್ರಾಜ ಇದು, ಹೊಳಿತಾ ಇರುವಂಥ ಪ್ರಯಾಗ್ರಾಜ ಇದು. ಭಾರತದ ಒಂದು ಬರುವ ಕಾಲ ಇದು, ಐತಿಹಾಸಿಕ ದಿನ ಇದು. ಈ ಮಹಾ ಕುಂಭಮೇಳದ ಈ ದಿನ ಇದೆಯಲ್ಲ, ಐತಿಹಾಸಿಕ ದಿನ, ವಿಶ್ವಕ್ಕೆ ಒಂದು ಸಂದೇಶವನ್ನ ಕೊಡುವಂಥ ದಿನ. ನಮ್ಮ ಆಧ್ಯಾತ್ಮಿಕತೆಯ ವಿಚಾರಗಳನ್ನು ವಿಶ್ವಕ್ಕೆ ತಿಳಿಸುವಂತಹ ಮಹಾಕುಂಭದ ಆ ಮಹೋನ್ನತ ಅಮೃತ ಗಳಿಗೆಯ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಜಯಪ್ರಕಾಶ್ ಶೆಟ್ರೆ, ಓಕೆಮ್ಮ, ಥ್ಯಾಂಕ್ ಯು. ಕಾರ್ಯಕ್ರಮ ಮುಗಿಸುವಂಥ ಟೈಮ್ ಈಗ. ನಿರಂತರವಾಗಿ ನನ್ನ ಕಲೀಗ್ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ, ನಿರಂತರವಾಗಿ ಕೊಡ್ತಾ ಇರ್ತಾರೆ. ಓಕೆ, ನೋಡಿ, ತ್ರಿವೇಣಿ ಸಂಗಮದಲ್ಲಿ ಭಕ್ತರ ಪುಣ್ಯ ಸ್ನಾನ ನಾಳೆಯಿಂದ ಶುರುವಾಗುತ್ತೆ. ಭಾಳ ಮುಖ್ಯವಾಗಿ ಕೆಲವರು ಬಂದು ಹೋಗ್ತಾ ಇದ್ದಾರೆ, ಕೆಲವರು ನಾಳೆ ಬೆಳಗ್ಗೆ ಕಾಯ್ತಾ ಇರ್ತಾರೆ. ಮೊದಲು ನಾಗಾ ಸಾಧುಗಳು ಆ ಸ್ನಾನವನ್ನು ಮಾಡ್ತಾರೆ. ಇಲ್ಲಿ ಮತ್ತೊಂದಿದೆ, ಅಘೋರಿಗಳು ಬರೋದಿಲ್ವಂತೆ. ಕೆಲವರೆಲ್ಲ ಬಂದಿರ್ತಾರೆ, ಅದು ಬೇರೆ ವಿಚಾರ. ಅಘೋರಿಗಳು ಸಾಧಾರಣವಾಗಿ ಬರೋದಿಲ್ಲ, ಅಘೋರಿಗಳಿಗೆ ನೀರು ಆಗೋದಿಲ್ಲ, ಹಂಗೆಲ್ಲ ಇದೆ. ಅದು ಬೇರೆ ಬೇರೆ ಅವರ ಪ್ರಕಾರಗಳು. ಭಾಳ ಮುಖ್ಯವಾಗಿ ಶಂಕರಾಚಾರ್ಯರು ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಈ ನಾಗಾ ಸಾಧುಗಳ ಅಖಾಡವನ್ನು ನಿರ್ಮಾಣ ಮಾಡಿದರು ಅಂತೇಳಿ. ವೈಷ್ಣವ ಅಖಾಡ, ಶೈವ ಅಖಾಡ, ಸಿಖ್ ಅಖಾಡ ಕೂಡ ಇದೆ. ಅದು ವಿಶೇಷತೆ ನೋಡಿ. ಇನ್ನು ಮಹಾ ಕುಂಭಮೇಳಕ್ಕೆ ಬರುವ ಕೋಟ್ಯಾಂತರ ಭಕ್ತರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಉತ್ತರ ಪ್ರದೇಶ ಸರ್ಕಾರ ಎಲ್ಲ ತಯಾರಿ ನಡೆಸಿದೆ. ತ್ರಿವೇಣಿ ಸಂಗಮದಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಹಿಂದುತ್ವದ ಸರ್ಕಾರ ಇರೋ ಕಾರಣಕ್ಕಾಗಿ ಭಾಳ ಅಭೂತಪೂರ್ವವಾದಂತಹ 144 ವರ್ಷಗಳಿಗೊಮ್ಮೆ ಬರುವಂತಹ ಈ ಪೂರ್ಣ ಕುಂಭ, ಇದಕ್ಕಾಗಿ ಸ್ನಾನಕ್ಕಾಗಿ ಶಾಹಿ ಸ್ನಾನ ಅಂತ ಹೇಳ್ತೀವಿ. ಶಾಹಿ ಸ್ನಾನ ಅಂತಂದರೆ ಅದೊಂದು ರೀತಿಯಲ್ಲಿ ರಾಜಗಾಂಭೀರ್ಯದ ಸ್ನಾನ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, ಅದಕ್ಕೆ ಅದರದ್ದೇ ಆದ ಕೆಲವು ಐತಿಹ್ಯಗಳಿದೆ. ಎಲ್ಲ ದಿನಗಳಲ್ಲಿ ಅಲ್ಲ, ನಾಳೆ ಮತ್ತು ಮುಂದಿನ 4 ದಿನಗಳ ಬೇರೆ ಬೇರೆ ದಿನಾಂಕಗಳಂದು ಅದರಲ್ಲಿ ಸ್ನಾನ ಮಾಡಿದಾಗ ಪಾಪಗಳು ಸಂಪೂರ್ಣ ನಾಶವಾಗತ್ತೆ. ಹಿಂದೂ ಧರ್ಮದ ಪ್ರಕಾರ ಜನ್ಮವೆತ್ತಿ ಬರ್ತಾನೆ, ಅವನು ಯಾವುದಾದ್ರೂ ಕರ್ಮವನ್ನು ಮಾಡಿದರೆ ಆ ಕರ್ಮ ಸಂಪೂರ್ಣವಾಗಿ ತೊಲಗುವ ತನಕ ಆತ ಭೂಮಿಯಲ್ಲಿ ಮತ್ತೆ 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 ಹುಟ್ಟಿ ಬರಬೇಕು ಅಂತ. ಎಲ್ಲ ಕರ್ಮಗಳನ್ನು ತೊಳೆದ ನಂತರ ಆತ ಭಗವಂತನ ಜೊತೆ ಲೀನವಾಗ್ತಾನೆ ಅಂತ. ಎಷ್ಟೋ ಕರ್ಮಗಳನ್ನು ತೊಳೆಯೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ನಾವು ಯಾರಿಗಾದರೂ ಅಪಕಾರ ಮಾಡಿದರೆ ಇನ್ನೊಂದು 4 ಜನರಿಗೆ ಉಪಕಾರ ಮಾಡಬೇಕು, ಆಗ ಆ ಕರ್ಮ ತೊಳೆಯುತ್ತೆ. ಆದರೆ ಅಂಥದ್ದು ಎಷ್ಟಿದೆ, ಎಷ್ಟೊಂದು ಕರ್ಮಗಳನ್ನು, ಎಷ್ಟೊಂದು ತಪ್ಪುಗಳನ್ನು ಮಾಡಿರ್ತೀವಿ. ಆದರೆ ಇಂಥ ಸಂದರ್ಭಗಳಲ್ಲಿ ಆ ಸ್ನಾನವನ್ನು ಮಾಡೋದ್ರಿಂದ ಬೇರೆಲ್ಲ ರೀತಿಯಲ್ಲಿ ಕರ್ಮ ತೊಳೆಯೋದಿದೆಯಲ್ಲ, ಇಲ್ಲಿ ತೊಳೆದೋಗ್ಬಿಡ್ತದೆ. ಭಾಳ ಹತ್ತಿರವಾಗ್ತೀವಿ ಭಗವಂತನಿಗೆ. ನಂತರ ಯಾವುದೇ ಪುನರ್ಜನ್ಮ ಇರೋದಿಲ್ಲ. ಇದು ಲೆಕ್ಕಾಚಾರ, ಅಥವಾ ಇದು ಒಂದು ನಂಬಿಕೆ. ಬನ್ನಿ, ಇದರ ಬಗ್ಗೆ ರಂಜಿತ್ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ರಂಜಿತ್, ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದೀರಿ. ನಿನ್ನೆ ನೋಡಿದ ಜನಸಾಗರಕ್ಕೂ ಇವತ್ತು ನೋಡಿದ ಜನಸಾಗರಕ್ಕೂ, ಯಾಕಂದರೆ ನಾಳೆ ಶಾಹಿ ಸ್ನಾನ ಶುರುವಾಗುತ್ತೆ. ಹೇಗಿದೆ ನಿಮ್ಮ ಒಂದು ಅಂದಾಜು ಪ್ರಕಾರ, ಯಾವ ರೀತಿ ಕಂಡು ಬರ್ತಾ ಇದೆ ವಾತಾವರಣ? ಜಯಪ್ರಕಾಶ್ ಶೆಟ್ರೆ, ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ನೀವು ಮಾತಾಡ್ತಾ ಇದೇ ಸ್ಥಳದಲ್ಲಿ ನಾನು ಕೆಳಗಡೆ ನಿಂತ್ಕೊಂಡಿದ್ದೆ. ಜಯಪ್ರಕಾಶ್ ಶೆಟ್ರೆ, ನೋಡಿ, ಈಗಲೂ ಕೂಡ ನೋಡಿ ಜಯಪ್ರಕಾಶ್ ಶೆಟ್ರೆ, ನಾಳೆ ಬೆಳಿಗ್ಗೆ 3 ಗಂಟೆಗೆ ಶಾಹಿ ಸ್ನಾನ ಮಾಡೋದಕ್ಕೆ ಪುಷ್ಯ ಮಾಸದಲ್ಲಿ ಶಾಹಿ ಸ್ನಾನ ಬೆಳಿಗ್ಗೆ 3 ಗಂಟೆಗೆ ನಾಗ ಸಾಧುಗಳು ಸೇರಿದಂತೆ, ಜುನ್ನಾಗಳು ಸೇರಿದಂತೆ ಸುಮಾರು 13 ಅಖಾಡಗಳ ಸಾಧು ಸಂತರ ಸ್ನಾನದ ನಂತರ ಸಾರ್ವಜನಿಕರ ಸ್ನಾನಕ್ಕೆ ಏನು ಅವಕಾಶ ಮಾಡಿಕೊಡ್ತಾರೆ. ಇದಕ್ಕೆ ಇವತ್ತಿಡೀ ರಾತ್ರಿ
ಇಷ್ಟೊತ್ತಾಗಿದೆ, ಇನ್ನು ಬೆಳಿಗ್ಗೆ 3 ಗಂಟೆವರೆಗೂ ಕೂಡ ಇದೇ ರೀತಿಯ ಜನರ ಫ್ಲೋಟಿಂಗ್ ಇರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇಲ್ಲಿವರೆಗೂ ಕೂಡ ಸರಿಸುಮಾರು ಒಂದು 2 ಕೋಟಿ ಜನ ಬಂದು ಹೋಗಿರ್ಬೋದು. ಬೆಳಿಗ್ಗೆ ನಾನು ತೋರಿಸ್ತಾ ಇದ್ದೆ ಜಯಪ್ರಕಾಶ್ ಶೆಟ್ಟರ್ ಕೆಳಗಡೆ ನಿಂತ್ಕೊಂಡು, ಆಗ ಜನ ಬರ್ತಾ ಇದ್ರು ಹೊರತು ಹೋಗುವವ್ರು ಯಾರೂ ಕೂಡ ಇರಲಿಲ್ಲ. ಈಗ ಬಂದವರು ಹೆಚ್ಚಿನವರು ಮುಗಿಸ್ಕೊಂಡು ಹೋಗುವವರು ಬೆಳಿಗ್ಗೆ ಬಂದು ಸ್ನಾನ ಮಾಡಿ ಮಹಾಕುಂಭದ ಇವತ್ತಿನ ಮೊದಲ ದಿನದಲ್ಲಿ ಸ್ನಾನ ಮಾಡಿ ವಾಪಸ್ ಹೋಗೋರಿದ್ದಾರೆ. ಬೆಳಿಗ್ಗೆ ಬರೋರು ಮಾತ್ರ ಇದ್ರು, ಹಾಗಾಗಿ ಇನ್ನೂ ಕ್ರೌಡ್ ಇತ್ತು. ಈಗ ಸಂಜೆ ಹೊತ್ತು ಈಗ ಸ್ವಲ್ಪ ಕ್ರೌಡ್ ಕಮ್ಮಿ ಆಗಿದೆ, ಆದರೆ ಇನ್ನೂ ಕೂಡ ಜನ ಸೇರುವಂಥ ಅಥವಾ ಜನ ಇನ್ನಷ್ಟು ಬರುವಂಥ ಸಾಧ್ಯತೆಗಳು ಖಂಡಿತವಾಗ್ಲೂ ಕೂಡ ಇದೆ. ಜಯಪ್ರಕಾಶ್ ಶೆಟ್ಟರ್ ನಾಳಿನ ದಿನ ಶಾಹಿ ಸ್ನಾನ ನೀವು ಬಹಳ ಅಲ್ಲಿ ಅರ್ಥಪೂರ್ಣವಾಗಿ ಹೇಳ್ತಾ ಇದ್ರಿ, ಮತ್ತು ಶಾಹಿ ಸ್ನಾನ ಎಷ್ಟು ಮಹತ್ವ ಅನ್ನೋದನ್ನು ಹೇಳ್ತಾ ಇದ್ರಿ. ನೋಡಿ, ಈ ಪುಷ್ಯ ಮಾಸದ ಸಮಯದಲ್ಲಿ ಈ ಶಾಹಿ ಸ್ನಾನ ಅನ್ನೋದು ಬಹಳ ಪಾವಿತ್ರ್ಯವಾದಂಥ ಸ್ನಾನ. ಈ ಸಮಯದಲ್ಲಿ ಸ್ನಾನ ಮಾಡಿದ್ರೆ ಅಂದರೆ ನಾಳೆ ಬೆಳಿಗ್ಗೆ ಆ ಅಮೃತ ಗಳಿಗೆಯಲ್ಲಿ ಸ್ನಾನ ಮಾಡಿದ್ದೆ ಆದರೆ ನಮ್ಮ 7 ಜನ್ಮಗಳ ಪಾಪ ಕರ್ಮಗಳೆಲ್ಲವೂ ಕೂಡ ತೊಳೆದು ಹೋಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ಅದಕ್ಕಾಗಿ ಜನ ರಾತ್ರಿಯೆಲ್ಲ ಈ ಮೈ ನಡುಗಿಸುವಂಥ ಚಳಿಯಲ್ಲೇ ಈಗ ಬಂದು ಆ ಗಂಗೆಯ ತಟದಲ್ಲಿ, ಯಮುನೆಯ ತಟದಲ್ಲಿ, ಸಂಗಮದ ತಟದಲ್ಲಿ ಮಲಗ್ತಾರೆ. ಮಲಗಿ ಬೆಳಿಗ್ಗೆ 3 ಗಂಟೆ ಸುಮಾರಿಗೆ ಶಾಹಿ ಸ್ನಾನ ಮಾಡ್ತಾರೆ. ಅದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡಲಾಗಿದೆ. ಈ ಹೊತ್ತಿನ ದೃಶ್ಯವನ್ನೇ ಏನೀಗ ನೀವು ಪ್ರಯಾಗ್ರಾಜ್ ನೋಡ್ತಾ ಇದ್ದೀರಲ್ಲ, ಕಲರ್ಫುಲ್ ಮಿಂಚುತ್ತಾ ಇರುವಂಥ ಪ್ರಯಾಗ್ರಾಜ ಇದು, ಹೊಳಿತಾ ಇರುವಂಥ ಪ್ರಯಾಗ್ರಾಜ ಇದು. ಭಾರತದ ಒಂದು ಬರುವ ಕಾಲ ಇದು, ಐತಿಹಾಸಿಕ ದಿನ ಇದು. ಈ ಮಹಾ ಕುಂಭಮೇಳದ ಈ ದಿನ ಇದೆಯಲ್ಲ, ಐತಿಹಾಸಿಕ ದಿನ, ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ದಿನ, ನಮ್ಮ ಆಧ್ಯಾತ್ಮಿಕತೆಯ ವಿಚಾರಗಳನ್ನು ವಿಶ್ವಕ್ಕೆ ತಿಳಿಸುವಂತಹ ಮಹಾಕುಂಭದ ಆ ಮಹೋನ್ನತ ಅಮೃತ ಗಳಿಗೆಯ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಜಯಪ್ರಕಾಶ್ ಶೆಟ್ರೆ, ಓಕೆಮ್ಮ, ಥ್ಯಾಂಕ್ ಯು. ಕಾರ್ಯಕ್ರಮ ಮುಗಿಸುವಂಥ ಟೈಮ್ ಈಗ. ನಿರಂತರವಾಗಿ ನನ್ನ ಕಲೀಗ್ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ, ನಿರಂತರವಾಗಿ ಕೊಡ್ತಾ ಇರ್ತಾರೆ. ಓಕೆ, ನೋಡಿ, ತ್ರಿವೇಣಿ ಸಂಗಮದಲ್ಲಿ ಭಕ್ತರ ಪುಣ್ಯ ಸ್ನಾನ ನಾಳೆಯಿಂದ ಶುರುವಾಗುತ್ತೆ. ಭಾಳ ಮುಖ್ಯವಾಗಿ ಕೆಲವರು ಬಂದು ಹೋಗ್ತಾ ಇದ್ದಾರೆ, ಕೆಲವರು ನಾಳೆ ಬೆಳಗ್ಗೆ ಕಾಯ್ತಾ ಇರ್ತಾರೆ. ಮೊದಲು ನಾಗಾ ಸಾಧುಗಳು ಆ ಸ್ನಾನವನ್ನು ಮಾಡ್ತಾರೆ. ಇಲ್ಲಿ ಮತ್ತೊಂದಿದೆ, ಅಘೋರಿಗಳು ಬರೋದಿಲ್ವಂತೆ. ಕೆಲವರೆಲ್ಲ ಬಂದಿರ್ತಾರೆ, ಅದು ಬೇರೆ ವಿಚಾರ. ಅಘೋರಿಗಳು ಸಾಧಾರಣವಾಗಿ ಬರೋದಿಲ್ಲ, ಅಘೋರಿಗಳಿಗೆ ನೀರು ಆಗೋದಿಲ್ಲ, ಹಂಗೆಲ್ಲ ಇದೆ. ಅದು ಬೇರೆ ಬೇರೆ ಅವರ ಪ್ರಕಾರಗಳು. ಭಾಳ ಮುಖ್ಯವಾಗಿ ಶಂಕರಾಚಾರ್ಯರು ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಈ ನಾಗಾ ಸಾಧುಗಳ ಅಖಾಡವನ್ನು ನಿರ್ಮಾಣ ಮಾಡಿದರು ಅಂತೇಳಿ. ವೈಷ್ಣವ ಅಖಾಡ, ಶೈವ ಅಖಾಡ, ಸಿಖ್ ಅಖಾಡ ಕೂಡ ಇದೆ. ಅದು ವಿಶೇಷತೆ ನೋಡಿ.